ಸೋಲೋ ಎಡಿಟರ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗಲೇ ನೀವು ತಮ್ಮನೇಲಿ ನೋಡ್ಕೊಂಡ್ ಬಂದ್ರಲ್ಲ, ಆ ರೀತಿ ಮಸ್ತಾಗಿರೋ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ವಿಡಿಯೋದಲ್ಲಿ ಫುಲ್ ನೀಟಾಗಿ ಮತ್ತೆ ಈಜಿಯಾಗಿ ಹೇಳ್ಕೊಟ್ಟಿದ್ದೀನಿ. ಹಾಗೆ ವಿಡಿಯೋದಲ್ಲಿ ಯೂಸ್ ಮಾಡಿರೋ ಮೆಟೀರಿಯಲ್ಸ್ ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ವಿಡಿಯೋ ಮಾಡೋಕೆ ನಿಮಗೆ ಒಂದು ಆ್ಯಪ್ ಬೇಕಾಗುತ್ತೆ. ಆ್ಯಪ್ ಹೆಸರು ಬಂದ್ಬಿಟ್ಟು ಎಲರ್ಟ್ ಮಿಷನ್. ಈ ಆ್ಯಪ್ ಎಲ್ಲರ ಹತ್ರ ಇದೆ ಅನ್ಕೋತೀನಿ. ಯಾರ್ಯಾರ ಹತ್ರ ಎಲ್ಲ ಅವರೆಲ್ಲರೂ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರೋ ಲಿಂಕ್ ನಿಂದ ಡೌನ್ಲೋಡ್ ಮಾಡ್ಕೋಬಹುದು. ಹಾಗಿದ್ರೆ ಬನ್ನಿ ಇವತ್ತು ಈ ವಿಡಿಯೋನ ಪ್ರಿವ್ಯೂ ನೋಡ್ಕೊಂಡು ಸ್ಟಾರ್ಟ್ ಮಾಡೋಣ. ಹಾಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ ಯಾರ್ಯಾರು ಹೊಸದಾಗಿ ಬಂದಿರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ. ಪ್ರತಿ ಕ್ಷಣವು ಪ್ರೀತಿ ಮಾಡುವೆ ಪ್ರಾಣ, ನೆರಳು ಸಹ ಸೋಕಲಾರರು ಬೇರೆ ಯಾರು, ನಲ್ಲೇ ನಾನು ಜೊತೆಯಾಗಿ ನನ್ನಲ್ಲೇ ನಾವು ಒಂದ. ಸೊ ಆಲ್ ಫ್ರೆಂಡ್ಸ್, ಮೊದಲು ರೀತಿ ವಿಡಿಯೋ ಮಾಡೋಕೆ ನಿಮಗೆ ಒಂದು ಪ್ರಾಜೆಕ್ಟ್ ಬೇಕಾಗುತ್ತೆ. ಪ್ರಾಜೆಕ್ಟ್ನ ನಾನು ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ಅಲ್ಲಿಂದ ನಿಮ್ಮ ಎಲರ್ಟ್ ಮಿಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊರಿ. ಅದಾದ ತಕ್ಷಣ ಈ ರೀತಿ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡು ಆದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇವಾಗೇನಿಲ್ಲ, ನಾನು ಹೇಳೋ ಸ್ಟೆಪ್ಸ್ನ ಈಸಿಯಾಗಿ ಫಾಲೋನ ಮಾಡಿರಿ. ಅಂದ್ರಾಗ ವಿಡಿಯೋ ಮಾತ್ರ ಕರೆಕ್ಟಾಗಿ ಮಸ್ತಾಗಿ ಕ್ರಿಯೇಟ್ ಆಗುತ್ತೆ. ಈಗ ಇಲ್ಲಲ್ಲಿ ಜಸ್ಟ್ ನೀವು ಯಾರ್ದು ಮದುವೆ ಎಡಿಟ್ ಮಾಡ್ತಾಯಿದ್ರ ಅಂದರೆ ಮೇನ್ ಹೆಸರು ಈ ರೀತಿ ಹೊಸಮನಿ ಪರಿವಾರದ ಮದುವೆ ಆಮಂತ್ರಣ ಅಂತಿದೆಯಲ್ಲ, ಅಲ್ಲಿ ನೀವು ಯಾರ್ದು ಎಡಿಟ್ ಮಾಡ್ತಾ ಇದ್ದೀರ ಅವ್ರದ್ದು ಮನೆ ಹೆಸರನ್ನ ಹಾಕಬೇಕಾಗುತ್ತೆ. ಇಲ್ಲಿ ಈ ರೀತಿ ಎಡಿಟ್ ಗ್ರೂಪ್ನಲ್ಲಿ ಹೋಗ್ಬಿಟ್ಟು ಎಡಿಟ್ ಟೆಕ್ಸ್ಟ್ನಲ್ಲಿ ಹೋಗಿ ಅದಾದ ತಕ್ಷಣ ಇಲ್ಲಿರೋದನ್ನ ಈ ರೀತಿ ಎರೇಸ್ನ ಮಾಡ್ಕೊರಿ. ಎರೇಸ್ ಮಾಡ್ಕೊಂಡು ಆದ ತಕ್ಷಣ ಇವಾಗ ನೀವು ಈ ರೀತಿ ಕೋಡ್ ಬರ್ಕೋಬೇಕಂದ್ರೆ ಈ ರೀತಿ ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡು ಆದ ತಕ್ಷಣ ಏನಿಲ್ಲ ಅರವಿಂದ ವಿಕೆ ಅಂತ ಈ ರೀತಿ ಸರ್ಚ್ ಮಾಡ್ಕೊರಿ. ಅದಾದ ತಕ್ಷಣ ಇಲ್ಲಿ ಯೂನಿಕ್ ಕೊಟ್ಟು ಅಸ್ಕಂದಿದ್ರೆ ಅದನ್ನು ಇಲ್ಲಿ ಈ ರೀತಿ ಕ್ಲಿಕ್ನ ಮಾಡ್ಕೊರಿ. ಅದಾದ ತಕ್ಷಣ ಇಲ್ಲಿ ನೀವು ಯಾವ ಮನೆ ಅಂದರೆ ಯಾರ್ದು ಮದುವೆ ಎಡಿಟ್ ಮಾಡ್ತಿದ್ದಾರೆ ಅವ್ರ ಮನೆ ಹೆಸರನ್ನ ಇಲ್ಲಿ ಈ ರೀತಿ ಟೈಪ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಈ ಹೆಸರನ್ನ ಈ ರೀತಿ ಕಾಪಿ ಮಾಡ್ಕೊತಾ ಇದ್ದೀನಿ. ಅಂದರೆ ಇಲ್ಲಿ ಈ ರೀತಿ ಕೋಡ್ ಬರುತ್ತೆ. ಈ ಕೋಡ್ ಮಾಡ್ತೀವಿ ಕೋಡ್ ಮಾಡ್ತೀವಿ ಅದಾದ ತಕ್ಷಣ ಅಡ್ಮಿಷನ್ಗೆ ಬಂದ್ಬಿಟ್ಟು ಈ ರೀತಿ ಅರೇಂಜ್ ಮಾಡ್ತೀವಿ. ಈ ರೀತಿ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡು ಆದ ತಕ್ಷಣ ನೋಡ್ಕೋಬೋದು. ಇವಾಗ ಈ ರೀತಿ ಹೆಸರು ಚೇಂಜ್ ಆಗುತ್ತೆ. ಈ ಎಲ್ಲ ಸಾಂಗ್ಗಳನ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿಂದ ನಿಮ್ಮ ಎಲರ್ಟ್ ಮಿಷನ್ಗೆ ಇಂಪೋರ್ಟ್ನ ಮಾಡ್ಕೊರಿ. ಯಾವ ರೀತಿ ಇಂಪೋರ್ಟ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಯಾವ ರೀತಿ ಇಂಪೋರ್ಟ್ ಮಾಡೋದು ಅಂತ ಹೇಳ್ತೀನಿ. ಅದಾದ ತಕ್ಷಣ ಏನಿಲ್ಲ, ಇಲ್ಲಿ ಮದುವೆ ಹೆಣ್ಣಿಂದು ಮತ್ತು ಗಂಡಿಂದು ಫೋಟೋ, ಮದುವೆ ಹೆಣ್ಣಿಂದು ಮತ್ತು ಗಂಡಿಂದು ಹೆಸರನ್ನ ಈ ರೀತಿ ಟೈಪ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಫಸ್ಟ್ ಈ ರೀತಿ ಮದುವೆ ಗಂಡಿನ ಫೋಟೋನ ಸೇಮ್ ಅದೇ ರೀತಿ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ಯಾರು ಮದುವೆ ಇದೆಯಲ್ಲ ಅವ್ರದ್ದು ಹೆಸರನ್ನ ಈ ರೀತಿ ಟೈಪ್ ಮಾಡ್ಕೊರಿ. ನಾನು ಇಲ್ಲಿ ಎಕ್ಸಾಂಪಲಿಗೆ ರಾಹುಲ್ ಅಂತ ಟೈಪ್ ಮಾಡ್ಕೊತೀನಿ. ಅದಾದ ತಕ್ಷಣ ಇದ್ರ ಕೋಡ್ನ ಇದು ಕಾಪಿ ಮಾಡಿಕೊಂಡು ಇವಾಗ ಮತ್ತೆ ಅಲರ್ಟ್ ಮಿಷನ್ಗೆ ಬಂದುಬಿಟ್ಟು ಇದನ್ನ ಮೊದಲಿರೋದನ್ನ ಎರೇಸ್ನ ಮಾಡಿಕೊಂಡು ಈ ರೀತಿ ಪೇಸ್ಟ್ನ ಮಾಡಿ ಅದಾದ ತಕ್ಷಣ ಇವಾಗೇನೆಲ್ಲ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅದಾದ ತಕ್ಷಣ ನೆಕ್ಸ್ಟ್ ಇವಾಗ ಇಲ್ಲಿ ಟೈಮ್ ಆ್ಯಂಡ್ ಡೇಟ್ ಅಂತ ಇದೆಯಲ್ಲ, ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದಾದ ತಕ್ಷಣ ಎಡಿಟ್ ಗ್ರೂಪ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಗ್ರೂಪ್ ಅನ್ನೋಂಥ ಅದರಲ್ಲಿ ಏನು ನೀವು ಟಚ್ ಮಾಡ್ಕೋಬೇಡಿ. ಅದಾದ ತಕ್ಷಣ ಇಲ್ಲಿ ಮೇಲ್ಗಡೆ ಇರೋದನ್ನು ಈ ರೀತಿ ಮದುವೆ ಯಾವ ಸ್ಥಳದ ಯಾವ ಡೇಟ್ಗಿದೆ ಮತ್ತು ಯಾವ ವಾರ ಇದೆ ಅದನ್ನ ಇಲ್ಲಿ ಈ ರೀತಿ ಕಾಪಿ ಮಾಡ್ಕೊಂಡ್ಬಂದ್ಬಿಟ್ಟು ಪೇಸ್ಟ್ ಮಾಡ್ಕೊರಿ. ಸೇಮ್ ಏನಿಲ್ಲ, ಇಲ್ಲಿ ಗೂಗಲ್ ಕ್ರೋಮ್ಗೆ ಬಂದುಬಿಟ್ಟು ಇಲ್ಲಿ ಈ ವೆಬ್ಸೈಟ್ನಲ್ಲಿ ಈ ರೀತಿ ಬರ್ಕೋರಿ. ಬರ್ಕೊಂಡಾದ ತಕ್ಷಣ ಈ ಕೋಡ್ನ ಕಾಪಿ ಮಾಡ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಈ ರೀತಿ ಪೇಸ್ಟ್ನ ಮಾಡಿ. ಪೇಸ್ಟ್ ಮಾಡಿದಾದ ತಕ್ಷಣ ನಂತರ ಇವಾಗ ವಿವಾಹ ಸ್ಥಳ ಅಂತಿಲ್ಲ, ಸೇಮ್ ಅಲ್ಲಿ ಕೂಡ ಈ ರೀತಿ ಓಪನ್ನ ಮಾಡ್ಕೊರಿ. ಗ್ರೂಪ್ ಓಪನ್ ಮಾಡ್ಕೊಂಡಾದ ತಕ್ಷಣ ಫಸ್ಟ್ನೇ ಇರೋದನ್ನ ಈ ರೀತಿ ಅರೇಂಜ್ ಮಾಡ್ಕೊಂಡ್ಬಿಟ್ಟು ನೀವು ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಜಸ್ಟ್ ಈ ರೀತಿ ಬ್ಯಾಗ್ ಬಂದ್ಬಿಟ್ಟು ಇವಾಗ ನಿಮಗೆ ಅದಾದ ತಕ್ಷಣ ಟೆಲಿಗ್ರಾಮ್ ಚಾನಲ್ ನಾನು ಈ ರೀತಿ ಒಂದು ಇದನ್ನ ಕೊಟ್ಟಿರ್ತೀನಿ. ಅಂದರೆ ಈ ರೀತಿ ಲಿಂಕ್ ಓವರ್ಲೇನ ಕೊಟ್ಟಿರ್ತೀನಿ. ಇಂಪೋರ್ಟ್ ಮಾಡ್ತೀರಿ ಅಂದರೆ ಎಲ್ಲ ಮಿಷನ್. ಅದಾದ ತಕ್ಷಣ ಅದನ್ನ ಈ ರೀತಿ 90 ಡಿಗ್ರಿ ಆಗಿ ರೊಟೇಟ್ನ ಮಾಡ್ಕೊರಿ. ರೊಟೇಟ್ ಮಾಡ್ಕೊಂಡಾದ ತಕ್ಷಣ ಇವಾಗೇನಿಲ್ಲ ಈ ರೀತಿ ಇದನ್ನ ಇವೆಲ್ಲ ಲೇಯರ್ಗಳ ಕೆಳಗಡೆ ತೊಗೊಂಬಂದ್ಬಿಟ್ಟು ಈ ರೀತಿ ಶಾರ್ಟ್ ಮಾಡಿರಿ. ಶಾರ್ಟ್ ಮಾಡಿದ ತಕ್ಷಣ ಇದನ್ನ ಈ ರೀತಿ ಝೂಮ್ ಇನ್ನ ಮಾಡ್ಕೊರಿ. ಈ ರೀತಿ ಮಾಡ್ಕೊಂಡಾದ ತಕ್ಷಣ ಇವಾಗೇನಿಲ್ಲ, ನೀವು ಯಾರು ಫೋಟೋ ಅಂದರೆ ಯಾರ್ದು ಮದುವೆ ಫೋಟೋ ಇರುತ್ತವಲ್ಲ ಈ ರೀತಿ ಮದುವೆ ಹೆಣ್ಣಿಂದು ಅಥವಾ ಗಂಡಿಂದು ಈ ರೀತಿ ಎರಡು ಫೋಟೋಗಳು ಒಂದೇ ಫೋಟೋದಲ್ಲಿ ಈ ರೀತಿ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಈ ಫೋಟೋನ ಆವಾಗಲೇ ಆ್ಯಡ್ ಮಾಡಿದ್ವಲ್ಲ ಆ ಇಂಕ್ PNG ಓವರ್ಲೇ ಕೆಳಗಡೆ ತೊಗೊಂಡ್ಬಿಟ್ಟಿರ್ತೀವಿ. ಸ್ಟಾರ್ಟ್ನ ಮಾಡಿರಿ. ಸ್ಟಾರ್ಟ್ ಮಾಡಿದ ತಕ್ಷಣ
ಅದಾದ ಇಂಕ್ ಮೇಲೆ ಕ್ಲಿಕ್ ಮಾಡಿರಿ, ಅಂದರೆ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನಲ್ಲಿ ಹೋಗಿ ಲೈಟರ್ನಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಟ್ಕೊರಿ. ಇವಾಗ ನೋಡ್ಕೋಬೋದು ನಿಮ್ಮ ವಿಡಿಯೋ ಈ ರೀತಿ ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಸ್ಟಾರ್ಟ್ ಆದ ತಕ್ಷಣ ಇವಾಗೇನೆಲ್ಲ ನಿಮ್ಮ ಫೋಟೋ ಇದೆಯಲ್ಲ ಅದನ್ನ ಈ ಓವರ್ಲೆ ಎಲ್ಲೋರ್ಗಿದೆ ಅಲ್ಲೋರ್ಗೆ ಈ ರೀತಿ ದೊಡ್ಡದಾಗಿ ಮಾಡ್ಕೊರಿ. ಮಾಡ್ಕೊಂಡಾದ ತಕ್ಷಣ ಈ ಎರಡಕ್ಕೂ ಸೆಲೆಕ್ಟ್ ಮಾಡ್ಕೊಂಡು ಒಂದು ಗ್ರೂಪ್ ಆಗಿ ಕ್ರಿಯೇಟ್ ಮಾಡ್ಕೊರಿ. ಕ್ರಿಯೇಟ್ ಮಾಡ್ಕೊಂಡಾದ ತಕ್ಷಣ ಇದೇ ಗ್ರೂಪ್ನ ಇಲ್ಲಿ ಈ ರೀತಿ ಡೂಪ್ಲಿಕೇಟ್ ಲೇಯರ್ ಅಂತ ಕೊಟ್ಕೊಂಡು ಇದು ಎಲ್ಲಿ ಎಂಡ್ ಆಗಿದೆಯಲ್ಲ ಅಲ್ಲಿಗೆ ಇದನ್ನ ಈ ರೀತಿ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ಜಾಯಿಂಟ್ನ ಮಾಡಿರಿ. ಈ ರೀತಿ ಜಾಯಿಂಟ್ ಮಾಡಿದ ತಕ್ಷಣ ಮತ್ತೆ ಗ್ರೂಪ್ ಅನ್ನ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದಾದ ತಕ್ಷಣ ಇಲ್ಲಿ ಫೋಟೋನ ರಿಪ್ಲೇಸ್ನ ಮಾಡ್ಕೊರಿ. ಅಂದರೆ ಒಂದೇ ಫೋಟೋನ ಪದೇ ಯೂಸ್ ಮಾಡ್ಕೋಬೇಡಿ, ಈ ರೀತಿ ಬೇರೆ ಬೇರೆ ಫೋಟೋನ ಆ್ಯಡ್ನ ಮಾಡ್ಕೊರಿ. ಈ ರೀತಿ ಆಡ ತಕ್ಷಣ ನೀವು ನೋಡ್ಕೋಬೋದು ಒಂದು ರೇಂಜ್ಗೆ ಮಸ್ತಾಗಿ ಮ್ಯಾರೇಜ್ ವೆಡ್ಡಿಂಗ್ ವಿಡಿಯೋ ರೆಡಿ ಆಗುತ್ತೆ. ನಾನು ಈ ಸಾಂಗ್ನ ಕೊಟ್ಟಿರ್ತೀನಿ. ಈ ಸಾಂಗ್ ಬೇಡ ಅಂದರೆ ನಿಮಗೆ ಬೇರೆ ಸಾಂಗ್ನ ಕೂಡ ರಿಪ್ಲೇಸ್ನ ಮಾಡ್ಕೋಬೋದು. ಅದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಮಾಡಿ ಮತ್ತು ಚಾನಲ್ಗೆ ಯಾರು ಹೊಸ್ದಾಗಿ ಬಂದಿರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲಲ್ಲಿ ಎಲ್ಲ ವಿಡಿಯೋಗಳು ನೋಡಿ ನಮ್ಮನ್ನ ಸಪೋರ್ಟ್ನ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.